ನಾನು ನಿನ್ನ ಸಂತೋಷ್ ಕುಮಾರ್ ಏನಪ್ಪ ವಿಷಯ ಅಂತ ಕೇಳಿದ್ರೆ ಹೇಳ್ಕೊಳಕ್ಕೆ ನನಗೆ ಒಂಥರ ಇದೆ. ಇದೇನು ಹೇಳ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಉದ್ಧಾರಕ್ಕೆ ನಾವು ಚಾಲಕರಾದಂಥವರೇ ನಾವುಗಳು ಪ್ರಚಾರಕ್ಕೆ ಇಳಿದಿದ್ದೀವಿ. ಯಾಕಪ್ಪ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಮ್ಮ ಟೌನರ್ ಸಂಸ್ಥೆಯವರು ನಮಗೆ ಒಂದು ಸಾಫ್ಟ್ವೇರ್ನ ಕೊಟ್ಬಿಟ್ಟು ನಿಮ್ಮ ವ್ಯಾಪಾರನ ನೀವು ಬೆಳೆಸ್ಕೊಳ್ಳಿಯಪ್ಪ ಅಂತ ಕೊಡ್ತಾ ಇದೆ. ಅವರು ಯಾವುದೇ ರೀತಿ ಪ್ರಚಾರ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ಇದು ನಿಮ್ಮ ವ್ಯಾಪಾರ, ನಿಮ್ಮ ವ್ಯಾಪಾರಕ್ಕೆ ನೀವೇ ಪ್ರಚಾರಕ ಮಾಡಬೇಕು. ನಿಮ್ಮ ಸಹಪಾಠಿಗಳನ್ನ, ನಿಮ್ಮ ಜೊತೆಲಿ ಯಾರ್ಯಾರು ದುಡಿತಾ ಇದ್ದಾರೆ ಅವ್ರಗಳಿಗೆ ಅರಿವು ಮೂಡಿಸುವಂತ ಕೆಲಸ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಚಾಲಕರ ಬದಲಾವಣೆಗೆ ಚಾಲಕರೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಚಾಲಕರಲ್ಲಿ ನಮ್ಮ ಹೋರಾಟ ಯಾವುದೇ ರೀತಿ ಸಂಸ್ಥೆ ಮೇಲಲ್ಲ, ಸರ್ಕಾರದ ವಿರುದ್ಧ ಅಲ್ಲ. ನಮ್ಮ ಹೋರಾಟ ನಮ್ಮ ಚಾಲಕರ ಮೇಲೇನೆ ಇದೆ. ಯಾಕಪ್ಪ ಅಂತ ಕೇಳಿದ್ರೆ ಈ ವಿಷಯ ಹೇಳಕ್ಕೆ ನಮಗೆ ಶತ್ರುಗಳು ನಮ್ಮ ಚಾಲಕರೇನೆ, ಬೇರೆ ಯಾರು ಇಲ್ಲ ಸ್ವಾಮಿ. ಯಾಕೆ ಕೇಳಿ, ನಿಮ್ಗೆಲ್ಲರಿಗೂ ಕೋಪ ಬರೋದು ಏನಪ್ಪ ನಮ್ಗೆ ಈ ತರ ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು. ಯಾಕಂತ ಕೇಳಿದ್ರೆ ಅದೇ ನಿಜವಾದ ಮಾಹಿತಿ ಅದೇನೆ. ಈಗ ಸ್ವಲ್ಪ ಅರಿವು ಇರುವಂತ ಚಾಲಕರು ಯಾವ್ದು ಒಳ್ಳೆ ದಾರಿ ಇದೆ ಅದನ್ನ ಹುಡ್ಕೊಂತಾರೆ. ಅರಿವಿಲ್ದಿರೋ ಚಾಲಕರು ನಮ್ಮ ಮೇಲೆ ಹೊರೆನ ಹೊರಿಸ್ತಾರೆ, ಅವ್ರ ಮೇಲೆ ಹೋಗಿ ಡ್ಯೂಟಿಗಳು ಮಾಡ್ತಾರೆ. ದಯವಿಟ್ಟು ಚಾಲಕರೇ ಇದೊಂದು ಹೇಳ್ತೀನಿ ಕೇಳಿ. ನಿನ್ನೆ ಯಾವ್ದೋ ಸಂಸ್ಥೆಯ ವೆಂಡರ್ ಅಂದ್ರೆ ನನ್ನ ಕನ್ನಡದಲ್ಲಿ ಏನ್ ಹೇಳ್ಬೇಕು ಗೊತ್ತಿಲ್ಲ, ವೆಂಡರ್ ಸಿಕ್ಕಿದ್ರು. ಸಂಸ್ಥೆ ಹೆಸರು ಬೇಡ, ಅವ್ರ ಹೆಸರು ಬೇಡ, ಅದೇ ಅವ್ರು ಹೇಳಿದ ವಿಷಯ ಬಂದ್ರೆ ಬೇಕಾಗಿದೆ. ಇಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು. ಯಾಕಂತ ಕೇಳಿದ್ರೆ ಅವ್ರು ಒಂದೇ ಒಂದು ಮಾತಾಡೋರು, ಸರ್ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನೀವು ಚಾಲಕರಾಗಿ ನೀವು ಈ ತರ ಪ್ರಚಾರ ಮಾಡಿಕೊಂಡು ಈ ತರ ನಿಮ್ಮ ಚಾಲಕರಲ್ಲಿ ಅರಿವು ಮೂಡಿಸ್ತಾ ಇರೋದು ತುಂಬಾ ಒಳ್ಳೆ ವಿಷಯ. ನಿಮ್ಮ ಏನಿದೆ ನೀವು ಇವಾಗ ಪ್ರಚಾರ ಮಾಡ್ಕೊಂಡು ನೀವು ಒಂದು ದಾರಿನ ಹಿಡಿದಿದ್ದೀರಾ. ನಿಮ್ಮ ಚಾಲಕರುಗಳಿಗೆ ಒಳ್ಳೆ ಮಾಹಿತಿ ಇದೆ, ಒಳ್ಳೆ ಬದುಕಿದೆ. ಇದ್ರಲ್ಲಿ ಬಂದ್ರೆ ಎಲ್ಲರೂ ಸೇರಿದ್ರೆ ಚೆನ್ನಾಗಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರು ಬೇರೆ ಸಂಸ್ಥೆಯ ಏನ್ ಹೇಳ್ತೆಯ ಒಂದು ವೆಂಡರ್ಗೆ ಕನ್ನಡದಲ್ಲಿ ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ. ಆಮೇಲೆ ನೀವು ಕನ್ನಡ ಅಂತ ಮಾತಾಡಿ ದಯವಿಟ್ಟು. ನಾನು ಕನ್ನಡಿಗನೇ, ಒಂದ್ ಅಲ್ಪ ಸ್ವಲ್ಪ ಏನಾದ್ರು ಅಲ್ಲಲ್ಲಿ ಬರೋವಾಗ ಕ್ಷಮಿಸಿ. ಅವ್ರು ಹೇಳ್ತಾ ಇದಾರೆ, ಅವರು ನನ್ನ ಹತ್ರ ಬಂದು ಮಾತಾಡುವಾಗ ಅವ್ರು ಹೇಳ್ಬೋದಾಗಿತ್ತಲ್ಲ ಇದ್ರಲ್ಲಿ ನಿಮ್ಗೆ ಫಾಲ್ಟ್ ಇದೆ, ಇದರಿಂದ ನಿಮ್ಗೆ ತೊಂದರೆ ಆಗಿದೆ, ಇದರಿಂದ ನಿಮ್ಗೆ ನಾಳೆ ದಿನ ಈ ತರ ಆಗತ್ತೆ ಅನ್ಬಿಟ್ಟು. ಅವ್ರು ಅದನ್ನೆಲ್ಲ ಹೇಳಿಲ್ಲ ನಮ್ಗೆ. ಅವ್ರು ಹೇಳಿದ್ ಇಷ್ಟೇನೆ, ಸರ್ ನೀವೇನ್ ಕೈಯಲ್ಲಿ ತಗೊಂಡಿದ್ದೀರಾ, ಇವಾಗ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಭವಿಷ್ಯ ಇದೆ, ನಿಮ್ಮ ಚಾಲಕರಿಗೆ ಒಳ್ಳೇದಾಗತ್ತೆ. ಆದ್ರೆ ಯಾವಾಗ ಒಳ್ಳೇದಾಗತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಚಾಲಕರು ನಿಮ್ಮ ಜೊತೆ ಒಂದಾಗಿ ನಿಂತ್ಕೊಂಡಾಗ ಮಾತ್ರನೇ. ನಿಮ್ಮ ಚಾಲಕರ ಮನಸ್ಥಿತಿ ಯಾವ ತರ ಇದೆ ಅಂತ ಕೇಳಿದ್ರೆ, ಸರ್ ನೀವು ಅಲ್ಲಿ 100 ಜನಕ್ಕೆ ಮಾಹಿತಿ ಕೊಟ್ಟಿದ್ದೀರಾ, ಎಲ್ಲರೂ ಅರ್ಧ ಅವರ್ ನಿಂತ್ಕೊಂಡು ಕೇಳ್ಕೊಂಡಿದ್ದಾರೆ. ನಾನು ಅರ್ಧ ಅವರ್ ಬಿಟ್ಬಿಟ್ಟು ನಾನು ಒಂದು ಟಿ ಶರ್ಟ್ ಕೊಡ್ತೀನಿ ಅಂತ ಕೇಳಿ ಆ 100 ಜನ ಬಿಟ್ಟು ಇನ್ನ 200 ಜನ ಚಾಲಕರು ನನ್ನ ಹತ್ರ ಬಂದಿರ್ತಾರೆ. ನಮ್ಮ ಚಾಲಕರ ಮನಸ್ಥಿತಿ ಯಾವ ತರ ಇದೆ, ದಯವಿಟ್ಟು ಈ ಮನಸ್ಥಿತಿನ ಫಸ್ಟ್ ಬದಲಾವಣೆ ತಗೊಳ್ಳಿ. ಈ ಮನಸ್ಥಿತಿನ ಬದಲಾಯಿಸಿ. ನೀವು ಹೋಗುವಂತ ಮಾರ್ಗ ಚೆನ್ನಾಗಿದೆ, ನೀವು ಕೈ ಹಿಡಿದಿರುವಂತ ಮಾರ್ಗ ಚೆನ್ನಾಗಿದೆ ಅಂತ ಬೇರೆ ಸಂಸ್ಥೆಯ ವೆಂಡರ್ ಹೇಳುವಾಗ ನಮ್ಮ ಚಾಲಕರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನೀವುಗಳು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಗೌರವನ, ನಮ್ಮ ಏನಂತೀವಿ ಅದು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಪ್ರೆಸ್ಟೀಜ್ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಒಂದು ಟಿ ಶರ್ಟ್ಗೆ, ಒಂದು ಚಾರ್ಜರ್ಗೆ, ಒಂದು ಶರ್ಟ್ಗೆ ಬೆಲೆ ಹೋಗ್ತಾ ಇದೀವಿ. ದಯವಿಟ್ಟು ಚಾಲಕರೇ, ಎಷ್ಟೋ ದುಡಿತಾ ಇದೀವಿ. ಈ ಟಿ ಶರ್ಟ್ ತಗೊಳೋದು, ಈ ಚಾರ್ಜರ್ ತಗೊಳೋದು, ಈ ಶರ್ಟ್ಗಳು ತಗೊಳೋದು ನಮ್ಗೇನು ದೊಡ್ಡ ವಿಷಯ ಏನೂ ಅಲ್ಲ. ನಾವು ಡೈಲಿ ನಮ್ಮ ಖರ್ಚು ಏನಿದೆ ಆ ಖರ್ಚಲ್ಲಿ ಅದರಿಂದ 2 ವರ್ಷ ತಗೊಬೋದು. ದಯವಿಟ್ಟು ಇನ್ನ ಈ ಉಚಿತಗೆ ನಿಮ್ಮ ಬದುಕನ್ನ ಮೀಸಲಿಡಬೇಡಿ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಉಚಿತ ಅಂತ ಯಾವ್ದು ಬರುತ್ತೋ ಅದು ನಮ್ಗೆ ಯಾವತ್ತೂ ಯೂಸ್ ಇರೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನೀವೇ ಅನ್ಕೊಳ್ಳಿ, ಉಚಿತ ಅಂತ ನಿಮ್ ಕೈಗೆ ಯಾವ್ದಾದ್ರು ಸಿಕ್ಕಿದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕೆ ಟೌನರ್ ಸಂಸ್ಥೆಯವರು ಉಚಿತವಾಗಿ ಏನು ಮಾಡ್ತಾ ಇಲ್ಲ ನಮ್ಗೆ. ಉಚಿತವಾಗಿ ಸಿಗುವಾಗ ನೀವು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಉಚಿತವಾಗಿ ಒಂದು ಶರ್ಟ್ ಸಿಕ್ತು, ಅದನ್ನ 2 ಸತಿ ಹಾಕ್ತೀರಾ, 3ನೇ ಸತಿ ಬಿಡು ಅಂತ ಬಿಸಾಕ್ತೀರಾ. ಅದೇ ನೀವು ಕಷ್ಟ ಬಿಟ್ಟು ದುಡ್ದಿರೋ ವಸ್ತು ಇದ್ದಿದ್ರೆ ಅದನ್ನ ಜೋಪಾನ ಮಾಡಿರ್ತೀರಾ. ಯಾಕಂತ ಕೇಳಿದ್ರೆ ಅದು ನಿಮ್ಮ ದುಡ್ದಿರೋ ದುಡಿಮೆ ಅದು. ದಯವಿಟ್ಟು ಹೇಳ್ತಾ ಇದೀನಿ, ಈ ಉಚಿತಕ್ಕೆ ನಮ್ಮ ಬದುಕನ್ನ ನಾವು ಎತ್ಕೊಂಡೋಗಿ ಮೀಸಲಿಡೋದು ಬೇಡ. ಇಷ್ಟು ದಿನ ಏನೋ ಮೀಸಲಿಟ್ಟಿದೀವಿ, ಇದು ಮುಂದೆ ಇದಾದ್ಮೇಲೆ ಕೂಡ ನಿಮ್ ಜೊತೆ ನಾನು ಮಾಡಿದೀನಿ ಚಾಲಕರೇ, ನಾನು ಏನು ಮಾಡಿಲ್ಲ ಅಂತ ಇಲ್ಲ, ನಾನು ಮಾಡಿದೀನಿ. ಆದ್ರೆ ನನಗೆ ಇವಾಗ ಬದಲಾವಣೆ ದಾರಿ ಗೊತ್ತಾಗಿದೆ. ದಯವಿಟ್ಟು ನಾವುಗಳೆಲ್ಲಾನು ಬದಲಾವಣೆ ದಾರಿಯಲ್ಲಿ ಹೋಗ್ತಾ ಇದೀವಿ. ನನ್ನ ಈ ವಿಡಿಯೋಸ್ ಯಾರು ನಮ್ಮ ಚಾಲಕರು ನೋಡ್ತಾ ಇದ್ದೀರಾ ಎಲ್ಲರೂ ಬದಲಾಗಿ, ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಈ ನನ್ನ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡುವಂತ ಕೆಲಸಗಳು ಮಾಡಿ. ಎಲ್ಲ ಚಾಲಕರುಗಳು ಮಾಹಿತಿ ಕೊಡೋಣ. ಮುಂದಿನ ವರ್ಷ ಏನಿದೆ, ಮುಂದಿನ ವರ್ಷದಿಂದ ನಮ್ಮ ಬದುಕನ್ನು ನಾವು ಕಟ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ. ಇನ್ನ ಬೇರೆ ಏನಾದ್ರು ಮಾಹಿತಿಗಳಿದ್ರೆ ತಿಳಿಸ್ಕೊಡ್ತೀನಿ.